ಏನು ಗುರು ಇಷ್ಟೊಂದು ಬಿಸಿಲು, ಯಪ್ಪ ನಮ್ಮ ಮೈಸೂರಲ್ಲಿ ಇಷ್ಟು ಹೊಡಿತಾ ಇರಲಿಲ್ಲ, ಇಲ್ಲಿ ನೋಡಿದ್ರೆ ಇಷ್ಟೊಂದು ಬಿಸಿಲು ಹೊಡಿತದೆ, 33 ಡಿಗ್ರಿ ಸೆಲ್ಸಿಯಸ್ಸು. ಓಹ್, ಆದ್ರೂ ನಾವು ಇವಾಗ ಶ್ರೀನಗರ್ಗೆ ಬಂದಿರೋದು ಏನಕ್ಕಂತ ನಾನು ಇಲ್ಲಿವರೆಗೂ ಹೇಳಿರಲಿಲ್ಲ. ಆದರೆ ನಾವು ಬಂದಿರೋದು ಮೋಸ್ಟ್ ಟ್ರೆಕ್ಕಿಂಗ್ ಮಾಡೋದಕ್ಕೆ, ಅಮರ್ನಾಥ್ ಯಾತ್ರೆಗೆ. ಅದರಲ್ಲೂ ಅಲ್ಲದೆ ಅಮರ್ನಾಥ್ ಯಾತ್ರೆಯಲ್ಲಿ ಲಾಸ್ಟ್ ಒಂದು ವೀಕಿಂದ ಅದರಲ್ಲೂ ಅಲ್ಲದೆ ಏನು ಫಾರ್ಮ್ ಆಗಿತ್ತೋ ಐಸು ಅದು ಕರಗೋಗಿದೆ. ಆದ್ರೂ ನಾವು ಹೋಗ್ತಾ ಇದ್ದೀವಿ, ನೋಡೋಣ ಇವಾಗ ಯಾವ ಥರ ಇದೆ, ಅವಾಗ ಯಾವ ಥರ ಇದೆ ಮತ್ತು ಇವಾಗ ಯಾವ ಥರ ಇದೆ ಅಂತ ಹೋಗಿ ನೋಡೋಣ. ಏನಾದ್ರೂ ಒಂದು ಸ್ವಲ್ಪ ಐಸ್ ಫಾರ್ಮ್ ಆಗಿರುತ್ತೋ ಇಲ್ವೋ ಅದಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಆಗಿದ್ರೆ ಖುಷಿ, ಆಗದೆ ಹೋದರೂ ಖುಷಿ. ಒಟ್ಟಿನಲ್ಲಿ ಓದು ಅನ್ನೋ ಒಂದು ಖುಷಿ ಇದೆಯಲ್ಲ ಅಷ್ಟಂತೂ ಸಾಕು. ಅದರಲ್ಲೂ ಅಲ್ಲದೆ ಈ ಬಿಸಿಲು ಹೊಡಿತಾ ಇರೋದಕ್ಕೆ ಓಹ್ ಹೆವಿ ಬಿಸಿಲು ಗುರು ಇಲ್ಲಿ. ಓಹ್ ಯಪ್ಪ ನೋಡಿ ಎಲ್ಲರೂ ಹೆಂಗೆ ಕುತ್ಕೊಬಂದು ಎಲ್ಲ ಹೆಂಗೆ ಚರ್ಚೆ ಮಾಡ್ತಾಯಿದ್ವಿ. ಓಹ್ ಏನು ಗುರು ಇಲ್ಲಿ ಇಷ್ಟೊಂದು ಇದು ಮಾಡ್ತಾರೆ. ನಾವು ಹೋಗ್ಬೇಕಾಗಿರೋದು ಯಾವ ಜಾಗಕ್ಕೆ ಅದನ್ನು ಕೇಳಿದ್ರೆ ಇವರು ಅಲ್ಲಿಗೆ ಏನಕ್ಕೆ ಹೋಯ್ತಾರ, ಇದನ್ನೆಲ್ಲ ಸುತ್ತಾಡ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ, ಇಷ್ಟು ದುಡ್ಡು ಕೊಡಿ ಅಂತ ಕೇಳ್ತಾರೆ. ನಮಗೆ ಬೇಕಾಗಿರೋದು ಯಾವ ಜಾಗಕ್ಕೆ ಹೋಗ್ಬೇಕು ಅಲ್ಲಿ ಕರ್ಕೊಂಡೋಗಿ ಬಿಟ್ಬಿಟ್ರೆ ಸಾಕು. ಆದರೆ ನಮಗೆ ಒಂದೊಂದು ಗಾಡಿಗೆ 900 ರೂಪಾಯಿ ತಗೋತಾರದು. ಅದು ಇರೋದು 9 ಕಿಲೋಮೀಟ್ರ್, ಇಲ್ಲಿಂದ 9 ಕಿಲೋಮೀಟ್ರು, ಇಲ್ಲಾಂದರೆ ಒಂದು 10 ಕಿಲೋಮೀಟ್ರ್ ಅಷ್ಟೇ ಇರೋದು. ಅದರಲ್ಲೂ ಅಲ್ಲದೆ ಇಲ್ಲಿ ವರ್ಕ್ ಆಗೋಂಥ ಸಿಮ್ಮು ಎಲ್ಲ ಪೋಸ್ಟ್ಪೇಡ್ ಸಿಮ್ಮು. ಅದಕ್ಕೋಸ್ಕರ ನಾವು ಇವಾಗ ಪೋಸ್ಟ್ಪೇಡ್ ಸಿಮ್ ತಗೊಳಕ್ಕೆ ಬಂದಿದ್ದೀವಿ. ಆಲ್ರೆಡಿ ನನ್ನ ಹತ್ರ ಒಂದು ಪೋಸ್ಟ್ಪೇಡ್ ಸಿಮ್ ಇದೆ, ಹಾಗೆ ಇನ್ನೂ ಒಂದು 3 ಜನ ಪೋಸ್ಟ್ಪೇಡ್ ಸಿಮ್ನ ತಗೊಂಡು ಯೂಸ್ ಮಾಡ್ತಾರೆ ಇವಾಗ. ಬಾ ರಾಹುಲ್. मेरी गाड़ी बुलाना साथ में, कहाँ बढ़ना चाहिए? हाँ आदिल भाई. आदिल भाई. हाँ मैं आदिल भाई हूँ. हाँ क्योंकि मैं कोई भी टूरिस्ट भेजेगा कंसेशन रेट सबसे सस्ता घुमाऊंगा यहाँ. आई एम नहीं हिंदी भैया. हिंदी नहीं? हाँ हिंदी नहीं. थोड़ा बात करते हैं. तमिल 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 नहीं, कन्नड़ा. 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 ओके. कर्नाटक से. कन्नड़ा. कन्नड़ा. कन्नड़ा कोई भी आएगा कश्मीर हम घुमाएंगे फ्री ऑफ कॉस्ट में, टेंशन हो भाई साथ में. ಓಕೆ ಓಕೆ. ಯಾರಿಗೆ ಅರ್ಥ ಆಯಿತು ಅವ್ರು ಕಮೆಂಟ್ ಮಾಡಿ. ಸಿಮ್ ಎಲ್ಲ ತಗೊಂಡು ಇಷ್ಟೊಂದು ಸೆಕೆ ಅಂತ ಯಾವ ನನಗೆ ಮಗನಿಗೆ ಗೊತ್ತಿತ್ತು ಗುರಿ, ಇಷ್ಟೊಂದು ಅಂದೆ. ನಾನು ಅನ್ಕೊಂಡಿದ್ದು ಇವರು ಮಿನಿಮಮ್ 400 ರೂಪಾಯಿಗೆ ಇದು ಮಾಡ್ತಾರೆ ಅಂತ ಅನ್ಕೊಂಡೆ. ಒಟ್ಟು ಅಷ್ಟು ಬರುತ್ತೆ ಅಂತ ಅನ್ಕೊಂಡಿದ್ದೆ. ಇಲ್ಲಿ ನೋಡ್ರೆ ಇವ್ರು ಇಷ್ಟು ಹೇಳ್ತಾರೆ ಅಂತ ನನಗೇನು ಗೊತ್ತಿತ್ತು. ಬೇರೆ ಕಡೆ ಅಮೌಂಟ್ ಆನೆಲೆ ಐತೆ. ಶ್ರೀನಗರು ಕೋಲ್ಡ್ ವೆದರು ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಬಂದು, ಅಯ್ಯಪ್ಪ ಅನ್ಎಕ್ಸ್ಪೆಕ್ಟೆಡ್. ಏನು ಗುರು, ನಮ್ಮ ಮೈಸೂರುಗಿಂತನೂ ಜಾಸ್ತಿ ಸೆಕೆ ಗುರು. ಈ ಮಳೆಗಾಲದಲ್ಲೂ ಈ ಥರ ಸೆಕೆ ಅಪ್ಪ. ನಮಗೆ ಅಲ್ಲಿ ಮೈಸೂರಲ್ಲಿ ಇಷ್ಟು ಬಿಸಿಲು ಹೊಡೆದ್ರು ನಮ್ಗೆ ಅಷ್ಟೊಂದು ಇದೇ ಅನ್ನಿಸ್ತಾ ಇರಲಿಲ್ಲ, ಆರಾಮಾಗಿದ್ದೋ. ಇಲ್ಲಿ ನೋಡಿದ್ರೆ ಇಷ್ಟೊಂದು ಕಿತ್ಕೊಂಡು ಹರಿತದೆ ಬೇವ್ರುಗಳು, ಯಪ್ಪ. ಫೈನಲಿ ಎಲ್ಲರೂ ಲಾಲ್ ಚೌಕಿಂದ ಪಂಚ್ ಚೌಕ್ಗೆ ಬಂದು ಇವಾಗ ಬೇಸ್ ಕ್ಯಾಂಪ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆದ್ರೂ ಲಾಲ್ ಚೌಕಿಂದ ಪಂಚ್ ಚೌಕ್ಗೆ ಬರೀ 20 ರೂಪಾಯಿ ಆರಾಮಾಗಿ ಬರ್ಬೋದಿತ್ತು. ಆದರೆ ನಾವು ಟ್ಯಾಕ್ಸಿಗಳದ್ದು ಪ್ರೈಸು ಕೇಳಿ ಗಾಸ್ ಹಾಗೆ ಅಕ್ಕಪಕ್ಕ ಏನು ನಿಯರೆಸ್ಟು ಯಾರ್ಯಾರಿದ್ರು ಅವ್ರನ್ನ ಕೇಳಿದಾಗ ಅವರೊಂದು ಸ್ವಲ್ಪ ಬಸ್ನ ರೆಫರೆನ್ಸ್ ಮಾಡಿದ್ದಕ್ಕೆ, ಬಸ್ನಾಗ ಕೇಳಿದ್ದಕ್ಕೆ ಒಂದು ಸ್ವಲ್ಪ ಪ್ರೈಸು ಕಮ್ಮಿ ಆಯಿತು. ಇಲ್ಲ ಅಂದರೆ ಆಟೋದಲ್ಲಿ ಬರ್ತೀವಿ ಅಂದರೆ 1000 ರೂಪಾಯಿ ಆಗುತ್ತೆ. ಪಂಚ್ ಚೌಕ್ಗೆ ಬಂದು ನಾವು ಇಳಿದಿದ್ದೀವಿ. ಆರಾಮಾಗಿ ಬಸ್ಸಲ್ಲಿ 20 ರೂಪಾಯಿ ಕೊಟ್ಟು ಬರ್ಬೋದು ಇಲ್ಲಿಗೆ. ಹಾಗೆ ನಾವು ಇವಾಗ ಪಂಚ್ ಚೌಕ್ನ ಬೇಸ್ ಕ್ಯಾಂಪ್ ಹತ್ರ ಇದ್ದೀವಿ, ಇಲ್ಲೇ ಇರೋದು. ಇಲ್ಲಿ ಹೋಗಿ ಒಂದು ಸ್ವಲ್ಪ ಮುಂದಕ್ಕೆ ರೈಟಿಗೆ ತೊಗೊಂಡ್ರೆ ಇಲ್ಲೇ ಇರೋದು. ಬನ್ನಿ ಹೋಗೋಣ. ಅಮರ್ನಾಥ್ನ ಮೇನ್ ಬೇಸ್ ಕ್ಯಾಂಪಲ್ಲಿ ನಾವಿರೋದು. ಅದರಲ್ಲೂ ಅಲ್ಲದೆ ಎಂಟ್ರಿ ಹತ್ರ ಬತ್ತಿದಂಗೆ
ಮಾಮೂಲಿ ಮಿಲ್ಟ್ರಿ ಅವರು ನಮ್ಮ ಯಾತ್ರಾ ಪರ್ಮಿಟ್ನ ಕೇಳ್ತಾರೆ. ಯಾತ್ರಾ ಪರ್ಮಿಟ್ನ ಕೇಳಿದ ನಂತರ ಅವ್ರಿಗೆ ತೋರಿಸಿ ಒಳಕ್ಕೆ ಬರಬೇಕು. ಹಾಗೆ ನೀವು ಏನಾದರೂ ಲೇಟಾಗಿ ಬತ್ತು ಅಂದರೆ RFID ಕಾರ್ಡ್ನ ಮಾಡ್ಸೋಕ್ಕಾಗಲ್ಲ. ಬೆಳಗ್ಗೆ 8:00ವರೆಗೆ RFID ಕಾರ್ಡ್ನ ಮಾಡಿಸ್ಬೇಕು. ಅದಕ್ಕೋಸ್ಕರ ನಾವಿವಾಗ ಇಲ್ಲೇ ಅದರ ಟೆಂಟ್ನ ನೋಡಿ ಇಲ್ಲಿ ಆಲ್ಟ್ ಆಗಿ ಅದಾದ ನಂತರ ಬೆಳಗ್ಗೆ ಎದ್ದು ನಾವು RFID ಕಾರ್ಡ್ನ ಮಾಡಿಸ್ಬೇಕು. ನಾವು RFID ಕಾರ್ಡ್ನ ಇಲ್ಲಿ ಮಾಡ್ಸೋಕ್ಕಾಗಲಿಲ್ಲ ಅಂದರೂ ನೆಕ್ಸ್ಟ್ ನಾವು ಮೇನ್ ಬೇಸ್ ಕ್ಯಾಂಪ್ ಇರೋದು ಅಂದರೆ ಬಾಲ್ಟಲ್ ಹೋಗಿ ಸಹ ಅಲ್ಲೂ ಹೋಗಿ ನಾವು RFID ಕಾರ್ಡ್ನ ಮಾಡಿಸ್ಬೋದು. ಅದಕ್ಕೋಸ್ಕರ ನಾವು RFID ಕಾರ್ಡ್ನ ನಾವು ಬೆಳಗ್ಗೆ ಎದ್ದು ನಾವು ಇಲ್ಲೇ RFID ಕಾರ್ಡ್ನ ಮಾಡಿಸ್ಕೊಳಕ್ಕೆ ನೋಡ್ತೀವಿ. ಏನಾದ್ರು ಆಗಲಿಲ್ಲ ಅಂದರೆ ನಾವು ಬಾಟಲ್ಗೆ ಹೋಗ್ತೀವಿ. ಹಾಗೆ ನಾವು ಏನಕ್ಕೆ ಮೇನ್ ಇಲ್ಲೇ RFID ಕಾರ್ಡ್ ಮಾಡ್ಸೋಕ್ಕೆ ನೋಡ್ತಾ ಇಲ್ಲ ಅಂದರೆ ನಾಳೆ ಕಾನ್ವೆ ಜೊತೆಗೆ ನಾವು ಬೆಳಗ್ಗೆ ಹೋಗಬೇಕು ಅಂದರೆ ಮಿಲ್ಟ್ರಿ ಜೊತೆಗೆ ಹೋಗಬೇಕು ಅಂದರೆ ನಾವು ಬೆಳಗ್ಗೆ ಅದು ಬೇಗನೆ ಬಿಡ್ತಾರೆ. ಅದಕ್ಕೋಸ್ಕರ ನಾವು RFID ಕಾರ್ಡ್ನ ನಾಳೆ ಬಾಲ್ಟಲ್ಲಿ ಹೋಗಿ ಮಾಡಿಸ್ಕೊಳ್ಳೋದು ಅಂತ ಅಂದ್ಕೊಂಡಿರೋದು. ಮೇನ್ ಬೇಸ್ ಕ್ಯಾಂಪ್ಗೆ ಹೋಗ್ಬೋದು. ಹಾಗೆ ನಮ್ಮ ಯಾತ್ರಾ ಇರೋದು 20ನೇ ತಾರೀಕು, ಅದಂತೂ ಅದ್ದೂರಿಯಾಗಿರುತ್ತೆ. ಹಾಗೆ ಇವಾಗ ನಾವು ಬಂದಿರೋದು ಅಮರನಾಥ್ನ ಬೇಸ್ ಕ್ಯಾಂಪಲ್ಲಿರೋವಂಥ ಒಂದು ರೂಮ್ನ ನೋಡಬೇಕು ಅಂತ. ಹಾಗೆ ನಾವು ಟೆಂಟ್ಗಳು ಸುಮಾರಿದೆ. ಆದರೆ ನಮಗೆ ಟೆಂಟ್ಗಳು ಅಷ್ಟೊಂದು ನಮಗೆ ಸಿಕ್ಕಿದ್ರು ಎಲ್ಲ ಫ್ರೀನೇ ಟೆಂಟ್ಗಳು. ಆದರೆ ನಮಗೆ ರೂಮು ಒಂದು ಸ್ವಲ್ಪ ಪ್ರೈಸು ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ಹಾಂ, ಏನಾದರೂ ರೂಮ್ಗೆ ಪ್ರೈಸ್ ಇದೆಯಾ? ರೂಮ್ಗೆ ಪ್ರೈಸ್ ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲ. ಒಟ್ಟಿನ ಕೇಳಕ್ಕೆ ಹೋಗಿದ್ದಾರೆ. ಬಂದ ನಂತರ ನಾನು ಅದ್ರ ಬಗ್ಗೆ ಅಪ್ಡೇಟ್ನ ಪಕ್ಕಾ ಕೊಡ್ತೀನಿ. ಹಾಗೆ ಓಕೆ ಪಂಕ್, ಈ ಸಲ ನಿಮ್ಮನ್ನ ಹೈಲೈಟಾಗಿ ತೋರಿಸ್ತೀನಿ. ನಮ್ಮ ಪಂಕ್ ಇದ್ದಾರಲ್ಲ, ಮೇನ್ ಕ್ಯಾಶಿಯರ್ ಇವರು. ನಿಮ್ಗೇನಾದರೂ ಅಮೌಂಟು ಕೊರತೆ ಇದ್ದರೆ ಕಮೆಂಟ್ ಮಾಡಿ, ಫೋನ್ ನಂಬರ್ ಕೊಡ್ತೀನಿ, ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಎಷ್ಟು ಕೊಟ್ಟೆ ಚೀಪಾಗಿ? ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ಜೋಗೋ ಆದ್ರೂ ಡಾಮೆಟ್ರಿ ಅಂತೂ ಮಾಡಾಯಿತು. ಆದರೆ ಪ್ರಾಬ್ಲಮ್ ಆಗಿರೋದು ಏನು ಅನ್ನೋದನ್ನ ಇವಾಗ ಹೇಳ್ತೀನಿ ಬನ್ನಿ. ನಾವು ಡಾಮೆಟ್ರಿ ಮಾಡೋದೇನೋ ಮಾಡ್ದೋ, ಆದರೆ ಇವಾಗ ನಮ್ಗೇನು ಪ್ರಾಬ್ಲಮ್ ಆಗಿರೋದು ಅಂದರೆ ಅಮರನಾಥ್ ಯಾತ್ರೆನ ಸ್ಟಾಪ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಮಗೂ ಸಹ ತುಂಬ ಎಫೆಕ್ಟ್ ಹೊಡಿತಾ ಇದೆ. ಏನು ಎಫೆಕ್ಟ್ ಹೊಡಿತಾ ಇದೆ ಅಂತ ಇವಾಗ ಹೋಯ್ತಾ ಹೇಳ್ತೀನಿ ಬನ್ನಿ. ಹಾಯ್, ನಮಸ್ತೆ. ಈಗ ಭಾಸ್ಕರ್ ಅವ್ರ ವ್ಲಾಗ್ ಜೊತೆಗೆ ನಾನು ಜಾಯ್ನ್ ಆಗಿದ್ದೀನಿ. ಆ್ಯಕ್ಚುಲಿ ಏನಂತಂತಂದರೆ ಪ್ರಾಪರಾಗಿ ಏನಾಗಿದೆ ಅಂತಂತಂದರೆ ರೂಮ್ ಸಿಗಿದೆ, ಡಾರ್ಮೆಟ್ರಿ ಫಿಕ್ಸ್ ಆಯಿತು. 9 ಸೀಟು 9 ಜನಕ್ಕೂ ಸಿಕ್ಕಿದೆ. ಸೊ ಅದರಲ್ಲಿ ಪ್ರಾಪರಾಗಿರೋ ವೆಂಟಿಲೇಷನು ಜೊತೆಗೆ ಜಾಗ, ಬಾತ್ರೂಮ್ ಎಲ್ಲನೂ ಪ್ರಾಪರಾಗಿದೆ. ಈಗಿರೋ ಒಂದೇ ಒಂದು ತೊಂದರೆ ಏನಂತಂತಂದರೆ ದರ್ಶನಕ್ಕೆ ಅಲ್ಲಿ ಮಳೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಸ್ಟಾಪ್ ಮಾಡಿದ್ದಾರೆ ಅಂತ ಇಲ್ಲಿ ವದಂತಿಗಳಿದೆ. ಅದ್ರ ಬೇಸ್ ಮೇಲೆ ಸೊ ನಾಳೆಗೆ ಏನು ಮಾಡಬೇಕು ಅನ್ನೋ ಒಂದು ಡಿಸ್ಕಷನ್ನೇ ತುಂಬ ಹೋಗ್ತಿದೆ. ಸೊ ಈ ಮಧ್ಯ ಸ್ವಲ್ಪ ಫ್ರೆಶ್ ಅಪ್ ಆಗಿ ಟುವರ್ಡ್ಸ್ ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಊಟ ಇಲ್ಲೇನು ತೊಂದರೆ ಇರಲ್ಲ, ಆ್ಯಕ್ಚುಲಿ ಫ್ರೀ ಇರುತ್ತೆ ಊಟ ಅಂತೂ. ಇಲ್ಲಿ ಅಮರನಾಥ್ ಬೇಸ್ ಕ್ಯಾಂಪಲ್ಲಂತೂ ಊಟ ಅಂತೂ ಎಲ್ಲ ಕಡೆನೂ ಫ್ರೀ ಇರುತ್ತೆ. ಆರಾಮಾಗಿ ಏನೇನು ಇರ್ತದೋ ಎಲ್ಲನೂ ಸಹ ಹೊಟ್ಟೆ ತುಂಬಷ್ಟು ತಿನ್ಬೋದು. ಹಾಗೆ ನಮಗೇನಂದರೆ ಬ್ರಾಡ್ಕಾಸ್ಟು ಸರಿಯಾಗಿಲ್ಲ. ಕರೆಕ್ಟಾಗಿ ನಮಗೆ ಬ್ರಾಡ್ಕಾಸ್ಟ್ನ ಕರೆಕ್ಟಾಗಿ ನಮಗೆ ಅಪ್ಡೇಟ್ ಮಾಡೋದಂದರೆ 4 ಗಂಟೆಗೆ ಅಪ್ಡೇಟ್ ಮಾಡ್ತಾರೆ. ಅದರಿಂದನೇ ನಮಗೆ ಎಫೆಕ್ಟ್ ಹೊಡಿತಾ ಇರೋದು. ಏನಾದರೂ ರಿಪೋರ್ಟು ಬೇಗ ಬತ್ತು ಅಂದರೆ ನಮ್ಗೆ ಆರಾಮಾಗಿ ನಾಳೆ ಬಾಲ್ಟಲ್ಗೆ ಹೋಗಿ ಬಾಲ್ಟಲಿಂದ ನಾವು ಅಮರನಾಥ್ ಯಾತ್ರೆನ ಸ್ಟಾರ್ಟ್ ಮಾಡ್ಬೋದು. ಏನಾದರೂ ಬ್ರಾಡ್ಕಾಸ್ಟಲ್ಲಿ ಏನಾದರೂ ಮಿಸ್ಟೇಕ್ ಆಯಿತು, ಏನಾದರೂ ಜಾಸ್ತಿ ವೆದರ್ ಇದಾಯಿತು ಅಂದಾಗ ನಮಗೆ ಅವಾಗ ಅಮರನಾಥ್ ಯಾತ್ರೆಗೆ ತುಂಬ ಇದಾಗುತ್ತೆ. ಇಲ್ಲಿರೋರ ಮಾತುಗಳನ್ನ ಯಾವುದನ್ನು ಕೇಳಕ್ಕೆ ಹೋಗ್ಬೇಡಿ. ಮೇನ್ ಬೇಸ್ ಕ್ಯಾಂಪ್ಗೆ ಹೋಗಿ ಅಲ್ಲಿ ಏನು ಸಿಚುವೇಶನನ್ನು ಕರೆಕ್ಟಾಗಿ ಯೋಚನೆ ಮಾಡಿ ಅಲ್ಲಿ ಏನು ಹೇಳ್ತಾರೆ ಅಂತ ನೋಡಿಕೊಂಡು ಅದ್ರ ತಕ್ಕನಂಗೆ ಸ್ಟೆಪ್ ತೊಗೊಳ್ಳಿ. ಸೊ ನಾವು ನಾಳೆ ಆ್ಯಕ್ಚುಲಿ ಅದನ್ನೇ ಮಾಡೋಕ್ಕೆ ಹೋಗ್ತಾ ಇರೋದು. ಬಿಕಾಸ್ ಡೇ ಟಕ್ ಅಂತ ಹೋಗ್ತಾನೆ ಇರುತ್ತೆ. ಸೊ ಪ್ರಾಪರಾಗಿ ಡಿಸಿಷನ್ ತೊಗೋಬೇಕಾದ್ರೆ ಇಲ್ಲಿರೋರ ಮಾತು ಯಾವುದೇ ಕಾರಣಕ್ಕೂ ಮಾತಾಡ್ಬಿಡಿ. ಸೊ ಈಗ ನಾವು ಟುವರ್ಡ್ಸ್ ಲಂಚ್ಗೆ ಹೋಗ್ತಿದ್ದೀವಿ, ಡಿನ್ನರ್ಗೆ. ಹಾಗೆ ಇವಾಗ ಇಲ್ಲಿ RTC ಅಂತ ಇದೆ. ನಾವು ಕಾನ್ವೆನ ಏನಾದರೂ ಬುಕ್ ಮಾಡಬೇಕು ಅಂದರೆ ಇಲ್ಲಿ RTC ಅಂತ ಇದೆ. ಅಲ್ಲಿ ಹೋಗಿ ನಾವು ಮಾತಾಡಿ ಅಲ್ಲಿ ನಾವು ಬುಕ್ ಮಾಡಬೇಕು. ಅದೇ ನಾವು ಅಲ್ಲಿ ಹೋಗಿ ಕೇಳ್ದೋ RTCಲಿ ಆಲ್ರೆಡಿ ಅವರು 2 ಬಸ್ನ ಬುಕ್ ಮಾಡಿಬಿಟ್ಟಿದ್ದಾರಂತೆ. ಆದರೆ ನಾಳೆಗೆ ಕಾನ್ವೆ ಹೊರಡೋದಿಲ್ಲ. ಅದಕ್ಕೋಸ್ಕರ ರಿಟರ್ನ್ ಅಮೌಂಟ್ನ ಪೇ ಮಾಡಬೇಕು ಅವ್ರಿಗೇನೆ ಅಂತ ಕಾನ್ವೆದವರು ಅವರು RTC ಅವ್ರು ನಮ್ಗೆ ಹೇಳ್ತಾಯಿದ್ರು. ಅದೊಂದರಿಂದ ನಮಗೆ ಮೇನ್ ಪ್ರಾಬ್ಲಮ್ ಆಗಿರೋದು. ಇಲ್ಲ ಅಂದಿದ್ರೆ ನಾವು ಆರಾಮಾಗಿ ಅಮರನಾಥ್ ಯಾತ್ರೆನ ಅದ್ದೂರಿಯಾಗಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೋ. ಬ್ರಾಡ್ಕಾಸ್ಟು ವೆದರ್ ರಿಪೋರ್ಟು ಏನಾಗುತ್ತಂತ ಗೊತ್ತಿಲ್ಲ. ನಮಗೆ ಶ್ರೀನಗರಲ್ಲಿ ಇಷ್ಟೊಂದು ಸೆಕೆ ಹೊಡಿತಾ ಇದೆ, ಆದರೆ ಬಾಲ್ಟಲಲ್ಲಿ ಅಷ್ಟು ಇಲ್ಲಿ ಇರ್ತಕ್ಕಂಥ ಶೆಕೆಗೆ ಕಾರಣ ಅಲ್ಲಿ ಬೀಳ್ತಕ್ಕಂಥ ಮಳೆನೇ ಅಂತ ಹೇಳ್ತಿದ್ದಾರೆ. ಸೊ ನೋಡುವ ನಾಳೆ ಯಾವ ರೀತಿ ಇದೆ, ಏನೇನೆಲ್ಲ ಆಗುತ್ತೆ ಅಂತ
ನಾಳೆ ವಿಡಿಯೋ ಶೂಟ್ ಮಾಡಿ ಭಾಸ್ಕರ್ ಅವ್ರು ನಿಮ್ಗೆ ಅಪ್ಡೇಟ್ ಕೊಡ್ತಾರೆ. ಸೊ ಈಗ ಟುವರ್ಡ್ಸ್ ಡಿನ್ನರ್ಗೆ ಹೋಗ್ತಾ ಇದೀವಿ. ಇದು ಡೇಟ್ ಯಾವ ಡೇಟು ಅಂದರೆ ಇದು ಕರೆಕ್ಟಾಗಿ ಇವತ್ತು ನಾವಿರೋದು 18ನೇ ತಾರೀಕು ಜುಲೈ, ಹಾಗೆ ನಾಳೆ 19ನೇ ತಾರೀಕು ಜುಲೈ. ನೀವು ಯಾವುದೇ ರೀತಿ ಡೇಟ್ ಅಂತೂ ಹೆಚ್ಚು ಕಮ್ಮಿ ಮಾಡ್ಕೊಬೇಡಿ. ಒಂದೊಂದು ಟೈಮಲ್ಲಿ ಡೇಟ್ ಹೆಚ್ಚು ಕಮ್ಮಿ ಮಾಡ್ಕೊಂಡು ಮಿಸ್ಟೇಕ್ ಆಗೋವಂಥ ರೀತಿಗಳು ಇರುತ್ತೆ, ಅದಕ್ಕೋಸ್ಕರ ಡೇಟ್ನ ಸಹ ಮೆನ್ಷನ್ ಮಾಡಿದ್ದೀನಿ. ಎಲ್ಲರೂ ಇವಾಗ ಊಟನ ಮಾಡಿ ಇವಾಗ ನಾವು ಮತ್ತೆ ನಮ್ಮ ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ, ಡಾರ್ಮೆಟ್ರಿ ರೂಮ್ಗೆ. ಹಾಗೆ ನನ್ನ ಫ್ರೆಂಡು ರಾಹುಲ ಅದೇನೋ ನಿಮ್ಗೆ ಒಂದು ಸ್ವಲ್ಪ ವಿಷಯ ಹೇಳಬೇಕಂತೆ. ಏನು ಹೇಳಬೇಕು ಅಂತ ಕೇಳವ. ಏನು ರಾಹುಲ, ಹೇಳು ರಾಹುಲ. ನಾವು ದೇವ್ರನ್ನ ನೋಡೋದಲ್ಲ, ದೇವರು ನಮ್ಮನ್ನು ನೋಡೋದೇ ದೊಡ್ಡ ವಿಷಯ. ಯಾಕಂತಂದರೆ ಅಷ್ಟು ದೂರದಿಂದ ಬಂದಿದ್ದೀವಿ. ಆ ವಿಷಯವಾಗಿ ಹೇಳಬೇಕು ಅಂತಂದರೆ ಒಂದೊಂದು ಥರ ಒಂದೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ. ಈಗ ಎಷ್ಟು ಭಯ ಆಗ್ತಿದೆ ಅಂತಂದರೆ ಅಷ್ಟು ದೂರದಿಂದ ಬಂದು ನೋಡ್ತೀವೋ ನೋಡಲ್ವೋ ಅನ್ನೋದೊಂದು ಪ್ರಶ್ನೆ ನಮಗೂ ಕಾಡ್ತಿದೆ, ಭಾಸ್ಕರಂಗೂ ಕಾಡ್ತಿದೆ. ಪ್ರತಿಯೊಬ್ಬರು ಅಷ್ಟೇ ಎಲ್ಲರೂ ಬಾಬಾಜಿ ದರ್ಶನ ಪಡೆಯೋಕ್ಕೆ ತುಂಬ ಕಷ್ಟಪಡ್ತಾಯಿದ್ದಾರೆ. ಇದ್ರ ಬಗ್ಗೆ ಏನು ಹೇಳಬೇಕು ಅಂತಂದರೆ ಎಲ್ಲ ದೇವರು ಬಿಟ್ಟಿದ್ದು, ನೋಡೋಣ ಏನಾಗುತ್ತೆ ಅಂತ. ನಾಳೆ ವೆದರ್ ಗೊತ್ತಾಯ್ತದೆ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಹಾಗೆ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.